ಅಥವಾ ಅಡುಗೆ ಅನ್ನೋದು ಒಂದು ವಿದ್ಯೆನ. ಈಗ ಅಡುಗೆ ಅನ್ನೋದು ವಿದ್ಯೆ ಅಂತ ಕನ್ಸಿಡರ್ ಆದ್ರೆ ಊಟ ಅನ್ನೋದೇನು? ಈಗ ಊಟ ಹೇಗಿರ್ಬೇಕು? ಅಡುಗೆ ಅನ್ನೋದು ಒಂದು ವಿದ್ಯೆ ಅಂತ ತಗೊಂಡಾಗ ಅಡುಗೆ ಅನ್ನೋದು ಒಂದು ಕಲೆ ಅಂತಲೂ ಆಗುತ್ತೆ, ಒಂದು ಸ್ಕಿಲ್, ಟ್ಯಾಲೆಂಟ್ ಎಲ್ಲ ಆಗುತ್ತದೆ. ಯಾವಾಗ ನಾವು ನಮ್ಮ ಜೀವನಕ್ಕೆ ನಾವು ಯಾವಾಗ ಬೆಲೆ ಕೊಡ್ತೀವಿ, ವ್ಯಾಲ್ಯೂ ಕೊಡ್ತೀವಿ, ಆಗ ನಮ್ಮ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ವ್ಯಾಲ್ಯೂ ಕೊಡ್ತೀವಿ. ನಮ್ಮ ಆರೋಗ್ಯ ನಮಗೆ ಬಹಳ ಮುಖ್ಯ. ಆದರೆ ನಮ್ಮ ದೈಹಿಕವಾದ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ದೇಹ ಬಲ, ಮನೋಬಲ ಇದೆರಡೂ ಕೂಡ. ಆಮೇಲೆ ನಮ್ಮ ಬುದ್ಧಿ ಬಲ, ಯಶಸ್ಸಿನ ಬಲ ಎಲ್ಲವೂ ಕೂಡ ನಾವು ಏನು ಇಂಟೇಕ್, ನಾವು ಏನು ಹಾಕ್ತೀವಿ, ಇನ್ಪುಟ್ ಏನು ಹಾಕ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅದರಿಂದ ನಾವು ರೆಸ್ಪೆಕ್ಟ್ ಕೊಡ್ತೀವಿ, ಪಂಚಭೂತಗಳಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ದೇಹಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ, ಅದಕ್ಕೆ ಏನು ಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ. ಇದೊಂದು ದೊಡ್ಡ ಸೈನ್ಸ್. ಇದು ಬರೀ ಫಿಲಾಸಫಿ ಅಲ್ಲ, ಬಾಡಿ ಬಗ್ಗೆ, ಮೈಂಡ್ ಬಗ್ಗೆ ತಿಳ್ಕೊಂಡು, ಇದು ಬರೀ ಸ್ಪಿರಿಚುಯಾಲಿಟಿ ಅಲ್ಲ, ಬಾಡಿ ಬಗ್ಗೆ, ಮೈಂಡ್ ಬಗ್ಗೆ ತಿಳ್ಕೊಂಡು ನಾವು ನೈವೇದ್ಯ ಮಾಡುವಾಗಲೂ ಕೂಡ, ಪ್ರಸಾದ ಅಂತ ನಾವು ತಗೊಳ್ಳೋಗೂ ಕೂಡ ನಾವು ಅದಕ್ಕೆ ಎಷ್ಟು ಗಮನ ಕೊಡ್ತೀವಿ ಅಷ್ಟೇ ಗಮನ ನಾವು ಕೊಡ್ತೀವಿ. ನಾವು ದೇವರಿಗೆ ಏನು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ಥರ ಕೊಡಬೇಕು ಅನ್ನೋದು ಕೂಡ ಎಲ್ಲದರಲ್ಲೂ ಡಿಸಿಪ್ಲಿನ್ ಬಂದ್ಬಿಡುತ್ತೆ. ಅಡುಗೆ ಅನ್ನೋದು ನಾವು ಸುಮ್ಮನೆ ಬೆಳಗ್ಗೆ ಎದ್ದು ಹೊಟ್ಟೆ ಹೊರ್ಕೊಳ್ಳೋಕ್ಕೆ ಮಾಡೋದಲ್ಲ. ಏನು 28 ಐಟಮ್ ಮಾಡದೇ ಇದ್ರೂ ಏನು ತಿಂತೀವೋ ಅದನ್ನು ಬಹಳ ಕ್ಲೀನಾಗಿ, ಗೌರವದಿಂದ, ಅದು ದೇವರಿಗೆ ಪ್ರೀತಿ ಆಗೋ ಹಾಗೆ ಮಾಡಿದ್ರೆ ಅದರಲ್ಲಿ ಏನೋ ಒಂದು ವಿಶೇಷವಾದ ಅಂಶ ಬಂದು ಸೇರಿಕೊಳ್ಳುತ್ತೆ. ಅದನ್ನು ಸೇರಿಕೊಳ್ಬೇಕಾದ್ರೆ ಮಾಡೋನಿಗೆ ಅಷ್ಟೇ ಸೆನ್ಸಿಟಿವಿಟಿ ಬೇಕು. ಇದು ಬರೀ ಊಟ ಅಂತ ಹೊಟ್ಟೆ ಹೊರ್ಕೊಳ್ಳೋಕ್ಕಲ್ಲ, ಇದು ಬರೀ ರುಚಿ ಅಂತ ಅಲ್ಲ, ಅದರಲ್ಲಿ ಹಾಕೋ ಪದಾರ್ಥಗಳು, ಅದಕ್ಕೆ ಉಪಯೋಗಿಸೋ ಪದಾರ್ಥ, ಯಾವ ಟೈಮ್ನಲ್ಲಿ ನೀವು ಅಡುಗೆ ಮಾಡ್ತೀರಾ, ಯಾವ ಥರ ಶುಚಿಯಾಗಿ ಅಡುಗೆ ಮಾಡ್ತೀರಾ, ಅಡುಗೆ ಮಾಡೋ ಜಾಗ ಹೇಗಿದೆ, ಅಡುಗೆ ಮಾಡೋ ಪಾತ್ರೆ ಹೇಗಿದೆ, ಎಲ್ಲಿಂದಾನೋ ತರಿಸ್ಕೊಳ್ಳೋದು, ಎಲ್ಲಿಂದಾನೋ ಊಟ ಮಾಡೋದು, ಯಾವಾಗಲೋ ತಿನ್ನೋದು. ಟೈಮ್ಲಿ ಫುಡ್ಡು ಇರಲ್ಲ, ಲಿಮಿಟೆಡ್ ಫುಡ್ಡು ಇರಲ್ಲ, ಇಷ್ಟ ಬಂದು ತಿನ್ನೋದು, ಅದಕ್ಕೆ ಬಾಡಿಗೆ ಕನ್ಫ್ಯೂಸ್ ಆಗೋ ಹಂಗೆ ಮಾಡೋದು, ಇದೆಲ್ಲನೂ ಅಜ್ಞಾನ. ಸಂಪೂರ್ಣವಾಗಿ ನಾವು ರೆಸ್ಪೆಕ್ಟ್ ಕೊಡದೆ ನಮ್ಮ ಜೀವನನ ಹಾಳು ಮಾಡ್ಕೊಳ್ತೀವಿ. ಸ್ಟೈಲ್, ಜೀವನದ ಸ್ಟೈಲ್ ಅಂದರೆ ಬರೀ ಬಟ್ಟೆ ಬರೆ ಅಲ್ಲ, ನೀನು ಏನು ತಿಂತೀಯ, ಯಾರಿಗೂ ಕಾಣದೇ ಇರೋದು ಎಷ್ಟೊಂದಿದೆ. ಸ್ನಾನ ಇರ್ಬೋದು, ಊಟ ಇರ್ಬೋದು, ಕೆಲವು ನಮಗೆ ಪರ್ಸನಲ್ ಡಿಸಿಪ್ಲಿನ್ಸ್ ಇರ್ಬೋದು, ಯಾರಿಗೂ ಕಾಣಲ್ಲ, ಆದರೆ ನಾವೇ ಮಾಡ್ಕೊಳ್ಳೋದ್ರಲ್ಲಿದೆ. ಇದೆಲ್ಲ ವೈಯಕ್ತಿಕವಾದದ್ದು. ಇದು ಪ್ರತಿಯೊಬ್ಬರೂ ನಾವು ಹೇಗೆ ಮಕ್ಕಳಿಗೆ ಒಂದು ಮಂತ್ರವನ್ನು ಕೊಡಬೇಕಾದ್ರೆ, ದೀಕ್ಷೆಯನ್ನು ಕೊಡಬೇಕಾದ್ರೆ ಅವರು ಪಿಸ್ಪಿಸ ಅಂತ ಹೇಳಬೇಕಲ್ಲ, ಹಾಗೆ ಎಷ್ಟೋ ಮಕ್ಕಳಿಗೆ ನಾವು ಪಿಸ್ಪಿಸ ಅಂತ ಈ ಥರ ಜ್ಞಾನಗಳನ್ನು ಕೊಡಬೇಕಾಗತ್ತೆ. ಪರ್ಸನಲ್ಲಾಗಿ ಕೂಡಿಸ್ಕೊಂಡು ಪರ್ಸ್ನಲ್ ಹೈಜಿಯನ್, ಪರ್ಸ್ನಲ್ ಡಿಸಿಪ್ಲಿನ್ ಇದೆಲ್ಲ ತಂದೆ ತಾಯಿಗಳು ಕೊಡಬೇಕಾಗತ್ತೆ. ಹಾಗೆ ನಾವು ಒಂದು ಸಂಸ್ಕಾರವನ್ನು ಮಕ್ಕಳಲ್ಲಿ ಬೆಳೆಸ್ಬೋದು. ಇಷ್ಟ ಬಂದಾಗ ಹೋಗು, ನೀ ಇಷ್ಟ ಬಂದಾಗ ಮಾಡು, ಯಾವಾಗ ಬೇಕಾದ್ರೂ ಹೇಳು, ಯಾವಾಗ ಬೇಕಾದ್ರೂ ಮಲಗು, ಏನು ಬೇಕಾದ್ರೂ ತಿನ್ಕೋ, ಹೊಟ್ಟೆ ತುಂಬಿದ್ರೆ ಸಾಕು, ಅದು ತಿನ್ನು, ಇದು ತಿನ್ನು, ಎಲ್ಲ ಯಾಕೆಂದರೆ ನಮಗೆ ಸುಲಭ ಆಗಬೇಕು, ಕಂಫರ್ಟ್. ತಿನ್ನೋದು ಅಂದರೆ ಏನು ಅಂತ, ಹೊಟ್ಟೆ ಮೇಲೆ ರೆಸ್ಪೆಕ್ಟೇ ಇಲ್ಲ. ಇದೆಲ್ಲ ನೋಡಿದಾಗ ಬೇಸಿಕ್ ಏನು, ನಮಗೆ ಬೇಸಿಕ್ ಏನು ಬೇಕು, ಫುಡ್, ಕ್ಲೋದಿಂಗ್, ಶೆಲ್ಟರ್ ಅಂತೀವಿ. ಆ ಮೂರೂ ಕೂಡ ಒಟ್ಟಿಗೆ ಇರುತ್ತೆ. ಫುಡ್, ಕ್ಲೋದಿಂಗ್, ಶೆಲ್ಟರ್ ಬೇರೆ ಬೇರೆ ಅಲ್ಲ. ನಾವು ಊಟ ಮಾಡೋದು ಎಲ್ಲಿ ಊಟ ಮಾಡ್ತೀವಿ, ಸ್ನಾನ ಮಾಡಿದ್ದೀವ, ಕೊಳೆ ಬಟ್ಟೆ ಹಾಕ್ಕೊಂಡಿದ್ದೀವ, ಅಲ್ಲಿಂದ ತುಂಬ ಪರ್ಸ್ನಲ್ ಇವೆಲ್ಲ. ಅದರಿಂದ ಇದೊಂದು ಕಲೆ ಅಂತ ತಗೊಂಡ್ರೆ ದೇವಿಯ 48 ಕಲೆಗಳಲ್ಲಿ ಅಥವಾ 64 ಕಲೆಗಳಲ್ಲಿ ಅಡುಗೆ ಕೂಡ ಒಂದು ಕಲೆನೇ. ಇದರಲ್ಲಿ ಏನೇನು ಸಾಮಾನು ಉಪಯೋಗಿಸ್ತೀವಿ, ಎಲ್ಲ ಸಾಂಬಾರು ಪದಾರ್ಥಗಳನ್ನ ಯಾವ ರೀತಿ ಬಳಸ್ತೀವಿ, ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದನ್ನು ಬಳಸ್ತೀವಿ, ಎಷ್ಟು ಫ್ರೆಶ್ ಆಗಿರೋದನ್ನು ಬಳಸ್ತೀವಿ, ಎಷ್ಟು ಮಿತವಾಗಿ ಹಿತವಾಗಿ ಊಟ ಮಾಡ್ತೀವಿ, ಪ್ರತಿಯೊಂದು ಒಂದು ದೊಡ್ಡ ಸಬ್ಜೆಕ್ಟ್ ಇದು. ಇದನ್ನು ನಮ್ಮನ್ನು ನಾವು ಸ್ಟಡಿ ಮಾಡಿಕೊಂಡು ನಮಗೇನು ಬೇಕು, ಅದರಲ್ಲಿ ನಾವು ಯಾವ ರೀತಿ ತಿನ್ನಬೇಕು, ನಮ್ಮ ಬಾಡಿಗೆ ಏನು ಬೇಕು, ನಮ್ಮ ಮನಸ್ಸು ಚೆನ್ನಾಗಿರೋಕ್ಕೆ ಏನು ಬೇಕು, ಇದೆಲ್ಲ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮ ಒಂದು ಊಟನ ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಊಟ ಯಾರೋ ಡಿಸೈಡ್ ಮಾಡೋದಲ್ಲ, ನಮ್ಮ ಊಟ ನಾವು ಡಿಸೈಡ್ ಮಾಡಬೇಕು. ಅಕಸ್ಮಾತ್ ಯಾರೋ ಮಾಡಿದ್ರು ತಿನ್ನಬೇಕೋ ಬೇಡ ಅನ್ನೋದು ನಾವು ಡಿಸೈಡ್ ಮಾಡಬೇಕು. ಏನು ತಿನ್ನಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕು. ಚೆನ್ನಾಗಿದೆ, ಆದರೆ 10 ಜನಕ್ಕೆ ಊಟ ಹಾಕುವಾಗ ಎಲ್ಲರ ಜವಾಬ್ದಾರಿನೂ ನಾವು ತೊಗೊಂಡಿರ್ತೀವಿ. ಅದರಿಂದ ಪ್ರೀತಿಯಿಂದ ಅಡುಗೆ ಮಾಡೋದು, ದೇವರಿಗೆ ಸೇವೆ ಅಂತ ಅಡುಗೆ ಮಾಡೋದು, ಸೇವೆ ಮಾಡಿ ಬಡಿಸೋವಾಗ ಎಲ್ಲರಿಗೂ ದೇವತೆಗಳು ಬಂದಿದ್ದಾರೆ ಅಂತ ಬಡಿಸೋದು, ಇದೆಲ್ಲ ಮನೋಧರ್ಮ ಇರೋರು ಈ ಥರ ಇದರಲ್ಲಿ ಸಕ್ಸಸ್ ಆಗ್ತಾರೆ. ಅಂದರೆ ಅವರಿಗೆ ಎಲ್ಲ ಥರ ಪರಮಾತ್ಮ ಅವರಿಗೆಲ್ಲವನ್ನೂ ಕೂಡ ಸಕಲವನ್ನು ಅವರಿಗೆ ದಯಪಾಲಿಸ್ತಾನೆ.
ಈ ಥರ ದೊಡ್ಡ ಮನಸ್ಸಿರೋದು ಬಹಳ ಕಡಿಮೆ ಜನಕ್ಕೆ. ಮೊದಲು ಮಾಡೋದಿರಲಿ, ಕೊಡೋದು ಬರಬೇಕು. ಅಡುಗೆ ಮಾಡೋರಿಗೆ ಕೊಡೋದು ಅಂದರೆ ತೊಗೊಂಡು ಕೊಡೋದಲ್ಲ, ಮನಸ್ಸಿನಲ್ಲಿ ಕೊಡುವ ಬುದ್ಧಿ, ಗ್ರೀಡಿನೆಸ್ ಇರಬಾರ್ದು. ಆಮೇಲೆ ಡಿಸೈರ್ಸು, ನಾನು ತಿಂದ್ಬಿಡಬೇಕು ಆಮೇಲೆ ಎಲ್ಲರಿಗೂ ಕೊಡಬೇಕಂತ ಇಲ್ಲ, ಎಲ್ಲರಿಗೂ ತಿಂದ ಮೇಲೆ ನಾನು ತಿಂತೀನಿ ಅಂತ ಫಸ್ಟು ಬಂದವ್ರಿಗೆ ಮುಚ್ಚಿಟ್ಟು ತಿನ್ನೋ ಗುಣ ಇವೆಲ್ಲನೂ ಇರೋರು ನಿಜವಾಗ್ಲೂ ಒಳ್ಳೆ ದೈವ ಸಂಪರ್ಕದಲ್ಲಿರ್ತಾರೆ. ಅವ್ರು ಬಡಿಸೋದೆಲ್ಲನೂ ಉತ್ಕೃಷ್ಟವಾಗಿರುತ್ತೆ, ಅಮೃತವಾಗಿರುತ್ತೆ. ದೊಡ್ಡ ಕಲೆ ಇದು. ಸಂಗ್ರಹಿಸುವ ಒಂದು ವಿದ್ಯೆ ಅಥವಾ ಒಂದು ಗುಣ ಅನ್ನೋದು ನಮ್ಗೆ ಯಾವ ಕಾರಣದಿಂದ ರೂಢಿಗೆ ಬಂದಿದೆ? ಏನೆಲ್ಲ ನಾವು ಸಂಗ್ರಹಿಸ್ಬೋದು? ಈಗ ತಿನ್ನುವ ಪದಾರ್ಥಗಳನ್ನ, ವಸ್ತುಗಳನ್ನ ನಾವು ಸಂಗ್ರಹಿಸ್ತೀವಿ, ಪುಸ್ತಕಗಳನ್ನ ಸಂಗ್ರಹ ಮಾಡ್ತೀವಿ. ಯಾವುದನ್ನ ನಾವು ಸಂಗ್ರಹ ಮಾಡಿದ್ರೆ ಅದು ಒಳ್ಳೆಯದು? ಯಾವ ಸಂಗ್ರಹ ನಿಮ್ಮ ಪ್ರಕಾರ ಅತಿ ಮುಖ್ಯವಾಗತ್ತೆ ಅಮ್ಮ? ಜ್ಞಾನ ಸಂಗ್ರಹನೂ ಇರಬಹುದು, ಅಥವಾ ನಾಲೆಡ್ಜ್ ಅನ್ನ ನಾವು ಸಂಗ್ರಹ ಮಾಡ್ತೀವಿ ಅನ್ನೋದಾದ್ರೂ ಆಗಿರಬಹುದು. ಯಾವ ಸಂಗ್ರಹ ಮುಖ್ಯ ಆಗುತ್ತೆ? ಈ ವಸ್ತು ಸಂಗ್ರಹ ಏನಿದ್ರೂ ಒಂದು ಫಿಸಿಕಲ್ ಲೆವೆಲಲ್ಲಿ ಒಂದು ಮನೆಯಲ್ಲಿ ಇಡ್ಬೋದು. ಪುಸ್ತಕ ಸಂಗ್ರಹಿಸಿ, ವಸ್ತು ಸಂಗ್ರಹಿಸಿ ಮನೆಯಲ್ಲಿ ಇಡ್ಬೋದು. ನಿಜವಾದ ಸಂಗ್ರಹ ಮನಸ್ಸಿನ ಸಂಗ್ರಹ. ಈ ಮನಸ್ಸಿನಲ್ಲಿ ಏನು ಸಂಗ್ರಹಿಸ್ಬೋದು ಅಂದರೆ, ನೀವೆಂದ್ರೆ ಜ್ಞಾನನ ಸಂಗ್ರಹಿಸ್ಬೋದಾ ಅಂತ. ಇನ್ನೂ ಆಳದ ಜ್ಞಾನ ಸಂಗ್ರಹಿಸಿದ್ರೂ ಕೂಡ ಒಂದು ಏಟು ಬಿದ್ದರೆ ತಲೆಗೆ ಮರ್ತೋಗುತ್ತೆ. ಇಟ್ಸ್ ಓನ್ಲಿ ಎ ಪ್ಯಾಟರ್ನ್ ಇನ್ ದಿ ಮೈಂಡ್. ಎನಿ ಅಮೌಂಟ್ ಆಫ್ ನಾಲೆಡ್ಜ್, ಅಕ್ಯುಮುಲೇಟೆಡ್ ಇನ್ಫಾರ್ಮೇಷನ್, ಇಟ್ ವಿಲ್ ಜಸ್ಟ್ ಲೈಕ್ ದ್ಯಾಟ್, ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್. ವೇಸ್ಟ್ ಆಗುತ್ತೆ ಟೈಮೆಲ್ಲ ಬರೀ ಜ್ಞಾನ ಸಂಪಾದನೆ ಮಾಡಿಕೊಂಡು ಸಂಗ್ರಹಿಸಿದ್ರೆ. ಆ್ಯಕ್ಚುಲಿ ಸಂಗ್ರಹ ಅನ್ನೋ ಪದನೇ ನಾವು ಮಾಡೋದಲ್ಲ. ಅದು ನಾವು ಮಾಡಿದ್ದೆಲ್ಲ ಗ್ರೀಡಿನೆಸ್ಸಿಂದ ಹಿಡ್ಕೊಂಡು ದೋಚ್ಕೊಂಡು ಹಿಡ್ಕೊಂಡು ಹಣ ಸಂಗ್ರಹಿಸೋದು ಕೂಡ ನಮ್ಮ ಆಸೆ ಮೇಲೆ ಹೋಗುತ್ತೆ, ನಮ್ಮ ಒಂದು ಇಂಟೆನ್ಷನ್ ಮೇಲೆ ಹೋಗುತ್ತೆ. ನಾವು ಇಷ್ಟು ಜನಕ್ಕೆ ಅಂತ, ಇಷ್ಟು ಜನ್ಮಕ್ಕೆ ಅಂತ, ಇಷ್ಟು ಮೊಮ್ಮಕ್ಕಳಿಗೆ ಅಂತ ಏನೇನೆಲ್ಲ ಯೋಚನೆ ಮಾಡ್ತೀವಿ ಸಂಗ್ರಹಿಸಬೇಕಾದ್ರೆ. ಒಂದು ಹಣ ಇರ್ಬೋದು, ಮನೆ ಮಠ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಎಲ್ಲನೂ ಅದೆಲ್ಲ ಯಾವುದೂ ಬರಲ್ಲ. ಇಷ್ಟೂ ಗ್ರೀಡಿನೆಸ್ಗೆ ಕಾರಣ ಆಗುತ್ತೆ. ಆಮೇಲೆ ಅದರಿಂದ ಜಲಸಿ, ಅದರಿಂದ ದ್ವೇಷ, ಇದೇ ಜಗಳ ಇದೇ ಆಗುತ್ತೆ. ಸಂಗ್ರಹಣೆ ಮನುಷ್ಯನ ಸ್ವಭಾವ ಅಲ್ಲ. ಆ್ಯಕ್ಚುಲಿ ಸಂಗ್ರಹ ತಾನೇ ಆಗುವಂಥದ್ದು ಕಡೆಗೆ ನಾವು ಗಮನ ಕೊಡಬೇಕು. ತಾನೇ ಬಂದು ನಾವು ಸೆಂಟ್ರ್ ಆದರೆ, ನಮ್ಮ ಮ್ಯಾಗ್ನೆಟ್ ಆದರೆ, ನಾವು ಐರನ್ ಫೈಲಿಂಗ್ಸ್ನ ಕರಿಬೇಕಾಗಿಲ್ಲ. ಐರನ್ ಫೈಲಿಂಗ್ಸ್ ತಾನೇ ಬರುತ್ತೆ. ಒಂದು ಜೇನಿಟ್ಟರೆ ಇರುವೆಗಳು ತಾನೇ ಹೋಗುತ್ತೆ. ಒಂದು ಹೂ ಅರಳಿದ್ರೆ ದುಂಬಿಗಳು ತಾನೇ ಬರುತ್ತೆ. ತಾನೇ ಬರುವಂಥದ್ದು ಏನು? ಅದು ಯಾವುದು ನಮಗೆ ತಾನೇ ಬರಬೇಕಾಗಿರೋದು ಅಂದಾಗ ಆ ಸಂಗ್ರಹ ಇದೆಯಲ್ಲ, ಅದಕ್ಕೆ ನೀವು ಆಕರ್ಷಿತರಾಗಬೇಕು. ನೀವು ಅದಕ್ಕೆ ರಿಸೆಪ್ಟಿವ್ ಆಗಿರಬೇಕು, ಓಪನ್ ಆಗಿರಬೇಕು. ಪರಮಾತ್ಮನ ಆಶೀರ್ವಾದಗಳೆಲ್ಲ ನೀವು ಸಂಗ್ರಹ ಮಾಡಬೇಕಾದ್ರೆ, ಪರಮಾತ್ಮನ ಒಂದು ಗ್ರೇಸ್ ಏನಿದೆ, ಅವನ ಒಂದು ಅನುಗ್ರಹಗಳೇನಿದೆ, ಪರಮಾತ್ಮನ ಒಂದು ಗಿಫ್ಟ್ಸ್ ಏನೇನಿದೆ, ಆ ವಂಡರ್ಫುಲ್ ಥಿಂಗ್ಸ್ ನಾವು, ಗ್ರೇಟ್ ಥಿಂಗ್ಸ್ ನಾವು ನಮಗಾಗಿ ಅದು ಹುಡ್ಕೊಂಡು ಬರಬೇಕಾದ್ರೆ ಆ ಸಂಗ್ರಹಕ್ಕೆ ನಿಮ್ಮ ಯೋಗ್ಯತೆ ಏನು ಅದನ್ನು ನಾವು ನಮ್ಮ ಕಡೆ ಗಮನ ಇರೋದು. ಅದು ಸಂಗ್ರಹಿಸೋದಕ್ಕೆ ನಾವು ಜೀವನನ ಅದನ್ನು ಜೋಪಾನ ಮಾಡಿ ಯೋಗ್ಯರಾಗಬೇಕು. ಯಾಕೆ ಅಂದರೆ ಇದು ಯಾವಾಗ ಈ ಥರ ಸಂಗ್ರಹಗಳು ನಮ್ಮನ್ನು ಉಪಯೋಗಿಸ್ಕೊಡತ್ತೆ. ನಾವೊಂದು ಜಂಪಿಂಗ್ ಬೋರ್ಡ್ ಥರ ಆ ಥರದ್ದೆಲ್ಲ ನಮ್ಮ ಜೊತೆಗೆ ಬಂದಾಗ ಅದು ಪುನಃ ಸಾವಿರಾರು ಜನಕ್ಕೆ ವಾಪಸ್ ಹೋಗುತ್ತೆ. ಅದು ಒಂದೇ ಕಡೆ ಉಳ್ಕೊಳ್ಳಲ್ಲ. ನದಿ ನೀರು ಥರ ಬರುತ್ತೆ, ದಡಕ್ಕೆ ಬಡಿಯುತ್ತೆ, ಹಾಗೆ ಹೋಗುತ್ತೆ. ಅಲೆಗಳು ಬರುತ್ತೆ, ದಡಕ್ಕೆ ಬಡಿಯುತ್ತೆ, ಹೋಗುತ್ತೆ. ದಡ ಅದಕ್ಕೆ ಬೇಕು, ದಡ ಥರ ನಿಲ್ಲಬೇಕು. ಹಾಗೆ ಸಂಗ್ರಹ ಅಂದಾಗ ಆ ಥರ ಅಲ್ಲ. ಅದು ಎನರ್ಜಿ ಇರ್ಬೋದು, ಅಥವಾ ಬ್ಲೆಸ್ಸಿಂಗ್ಸ್ ಇರ್ಬೋದು, ಪರಮಾತ್ಮನ ಪ್ರೇರಣೆಗಳಿರ್ಬೋದು, ಯಾವುದೇ ಆಯಿತು, ನಿಮ್ಮ ಅಫರ್ಮೇಷನ್ ಇರಬೇಕು, ಆ ಸಂಗ್ರಹಕ್ಕೆ ನಿಲ್ಲಬೇಕು. ಪರಮಾತ್ಮ ಆ ಸಂಗ್ರಹವನ್ನು ಈ ಭೂಮಿಗೆ ಕಳಿಸಿ ನಿಮ್ಮ ಮೂಲಕ ಅವನು ಚಾನಲ್ ಮಾಡೋ ಹಾಗೆ ಇರಬೇಕು. ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಜೀವನದ ಕಾಲ ಏನಿದೆ, ಆ ಕಾಲ ಯಾವ ರೀತಿ ನಾವು ಕಳೀತೀವಿ ಪರಮಾತ್ಮನ ಸಂಘದಲ್ಲಿ, ಅದು ಸಂಗ್ರಹವಾಗುತ್ತೆ. ಪುಣ್ಯದ ರೀತಿ ಸಂಗ್ರಹವಾಗುತ್ತೆ. ನಾವು ಅದಕ್ಕೆ ಹೇಳಿದು, ಪ್ರತಿಯೊಂದು ಕ್ಷಣ ನಾವು ಸಂಪೂರ್ಣವಾಗಿ ಪರಮಾತ್ಮ ಕೊಟ್ಟಿದ್ದನ್ನು ಅದನ್ನು ಸ್ವೀಕರಿಸಿ, ಅದನ್ನು ನಾವು ಆಕ್ಸೆಪ್ಟ್ ಮಾಡಿ ಸ್ವೀಕರಿಸಿ, ಅದನ್ನು ಬದುಕಿ, ಅದರಲ್ಲಾಗೋ ಅನುಭವವನ್ನು ಎಲ್ಲರಿಗೂ ಕೊಡ್ತೀವಲ್ಲ,
ಅದು ನಿಜವಾದ ಸಂಗ್ರಹಣೆಯ ಶಕ್ತಿ, ಸಂಗ್ರಹಣಾ ಶಕ್ತಿ, ಆಕರ್ಷಣಾ ಶಕ್ತಿ, ಸಂಕರ್ಷಣ ಶಕ್ತಿ. ಅದರಿಂದ ಸಂಗ್ರಹ ಆಗೋದಕ್ಕೆ ಬಿಡಿ. ಆವಾಗೇನಾಗುತ್ತೆ, ಪ್ರತಿಯೊಂದು ಗಳಿಗೆ ನೀನು ಯು 100% ಯು ಲಿವ್ ದಟ್ ಮೂಮೆಂಟ್, ಪೂರ್ತಿಯಾಗಿ ಬದುಕ್ತೀಯ. ಅದರ ಅನುಭವ ಡೆಪಾಸಿಟ್ ಆಗುತ್ತೆ, ಯುವರ್ ಪುಣ್ಯ. ಆ ಅನುಭವ, ಅಂಥ ಗಳಿಗೆಗಳು ನೀನು ಸಾರ್ಥಕತೆಯನ್ನು ಪಡೆದಿರೋ ಗಳಿಗೆಗಳು. ಇದನ್ನು ಸಂಗ್ರಹಿಸಿದರೆ ಇದರ ಮೇಲೆ ನಿನ್ನ ಜೀವನ ರೂಪಿಸ್ಕೊಳ್ಳೋದು, ಇದರ ಮೇಲೆ ನಿನ್ನ ಜನ್ಮ ಡಿಸೈಡ್ ಆಗೋದು, ಇದರ ಮೇಲೇ ಎಲ್ಲ ಸರ್ವಸ್ವವು ಇರೋದರಿಂದ ನೀನು ಸಂಗ್ರಹಿಸ್ಬೇಕಾದ್ರೆ ಇದನ್ನು ಸಂಗ್ರಹಕ್ಕೆ ಶುರು ಮಾಡಿದ್ರೆ ಒಳ್ಳೊಳ್ಳೆ ಪದಾರ್ಥಗಳು ನಿನ್ನನ್ನು ಹುಡ್ಕೊಂಡು ಬರುತ್ತೆ, ಒಳ್ಳೊಳ್ಳೆ ಸ್ಥಳಗಳು ನಿನ್ನನ್ನು ಹುಡ್ಕೊಂಡು ಬರುತ್ತೆ, ಒಳ್ಳೊಳ್ಳೆ ಜನಗಳು ನಿನ್ನನ್ನು ಹುಡ್ಕೊಂಡು ಬರ್ತಾರೆ, ಒಳ್ಳೊಳ್ಳೆ ಆಪರ್ಚುನಿಟಿಗಳು ನಿನ್ನನ್ನು ಹುಡ್ಕೊಂಡು ಬರುತ್ತವೆ. ಇನ್ನು ಮಿಕ್ಕಿದ್ದೆಲ್ಲ ನೀ ಲಿಸ್ಟ್ ಹೇಳಿದೆಯಲ್ಲ, ಪುಸ್ತಕ ಜ್ಞಾನ ಕೂಡ ನಿನ್ನನ್ನು ಹುಡುಕೊಂಡು ಬರುತ್ತೆ. ಇದು ನಿಜವಾದ ಆಶ್ರಯ, ಇದು ನಿಜವಾದ ಆಶ್ರಮ, ಇಲ್ಲಿಗೆ ನಾನು ಬರಬೇಕು ಅಂತ ಎಲ್ಲ ಆಕರ್ಷಣಾ ಶಕ್ತಿಗಳು ಅದು ತನ್ನಷ್ಟಕ್ಕೆ ತಾನೇ ಅದು ನಿನ್ನನ್ನು ಹುಡುಕೊಂಡು ಬರುತ್ತೆ. ಯಾಕೆಂದರೆ ನೀನು ಸಂಗ್ರಹಿಸಕ್ಕೆ ಹೊರಟಿರೋದು ಎಲ್ಲರಿಗೂ ಹಂಚೋದಕ್ಕೆ, ಎಲ್ಲರಿಗೂ ಅನುಕೂಲ ಆಗೋದಕ್ಕೆ, ಎಲ್ಲರಿಗೂ ಮಾಡೋದಕ್ಕೆ. ಯಾಕೆಂದರೆ ನೀನು ಅನುಭವಿಸ್ಬಿಟ್ಟಿದೀಯಾ ಆಲ್ರೆಡಿ, ನೀನು ತೃಪ್ತಿ ಪಟ್ಬಿಟ್ಟಿದೆಯಾ, ನಿನಗೆ ಆ ಸಂಪೂರ್ಣ ತೃಪ್ತಿ ಸಿಕ್ಬಿಟ್ಟಿದೆ. ಇವಾಗ ನೀನು ಮಾಡೋದೆಲ್ಲ ತೃಪ್ತಿಯಿಂದಲೇ ಮಾಡ್ತೀಯ, ಖುಷಿಯಿಂದಲೇ ಮಾಡ್ತೀಯ, ನೀನೆಲ್ಲ ಕೊಡೋದೆಲ್ಲ ಖುಷಿಯಿಂದಲೇ ಕೊಡ್ತೀಯ. ಹಾಗೆ ಇಟ್ ಮಲ್ಟಿಪಲ್ಸ್ ಕೊಡ್ತಾ ಇರ್ತೀಯ, ಬರ್ತಾ ಇರುತ್ತೆ, ಕೊಡ್ತಾ ಇರ್ತೀಯ, ಬರ್ತಾ ಇರ್ತೀಯ. ಎಲ್ಲಿ ಸಂಗ್ರಹ ಯಾಕೆ ಮಾಡಬೇಕು? ಕೂಡಿಡೋದು ಯಾಕೆ? ಯಾರಿಗೋಸ್ಕರ? ಮೋಹದಲ್ಲಿ, ವ್ಯಾಮೋಹದಲ್ಲಿ, ನಂದು ಅಂತ ಕೊಡ್ತಾ ಇರಿ, ಬರ್ತಾ ಇರುತ್ತೆ. ಅವನು ಸಂಗ್ರಹಿಸಿಡ್ತಾನೆ ಯಾರ್ಯಾರು ಏನೇನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಅದು ಅವನ ಕೆಲಸ. ಅದು ಇಡೀ ವಿಶ್ವದಲ್ಲಿ ಅವನ ಕೆಲಸ. ಅವನು ಏನನ್ನು ತಿರೋಧಾನ ಮಾಡಬೇಕು, ಏನನ್ನು ಅನುಗ್ರಹ ಮಾಡಬೇಕು, ಏನನ್ನು ಸೃಷ್ಟಿ ಮಾಡಬೇಕು, ಆ ಪಂಚಕೃತ್ಯ ಮಾಡೋನಿಗೆ ಗೊತ್ತು. ಸ್ಥಿತಿ ಏನು, ಲಯ ಏನು ಅಂತ ಅದನ್ನು ಕಟ್ಕೊಂಡು ನಮಗೇನು, ನಮ್ಮನ್ನು ಬಳಸ್ಕೊಂಡ್ರೆ ಸಾಕು. ಈ 5 ಕಾರ್ಯಗಳು ನಮ್ಮ ಮೂಲಕ ನಿರಂತರವಾಗಿ ನಡೆಯುತ್ತೆ. ಅಮ್ಮ, ನಮ್ಗೆ 4 ಯುಗಗಳ ಬಗ್ಗೆ ನಂಬಿಕೆ ಇದೆ. ತ್ರೇತಾಯುಗ, ದ್ವಾಪರಯುಗ, ಹಾಗೇನೆ ಈಗ ಕಲಿಯುಗ, ಮುಂದೆ ಸತ್ಯಯುಗ ಬರ್ತಿದೆ ಅಂತ ನಾವೆಲ್ಲರೂ ನಂಬಿದೀವಿ. ಸೊ ಸತ್ಯಯುಗದಲ್ಲಿ ಮನೆಗಳು ಹೇಗಿರುತ್ತೆ ಅಮ್ಮ ನಿಮ್ಮ ಕಲ್ಪನೆಯಲ್ಲಿ? ಈಗ ನಾವು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ, ಆ್ಯಕ್ಚುಲಿ ಅದರ ಆಪೋಸಿಟ್ ದಿಕ್ಕಲ್ಲಿ ಹೋಗ್ಬೇಕು ನಾವೀಗ. ಅಂದರೆ ಪೆರಿಫೆರಿನಲ್ಲಿದ್ದೀವಿ ನಾವು. ಸೆಂಟರಿಂದ ಪೆರಿಫೆರಿ ಕಡೆಗೆ ಹೋಗ್ತಾ ಇದ್ವಿ, ಈಗ ಪೆರಿಫೆರಿಲಿದ್ದೀವಿ. ಈಗ ನಾವು ಸೆಂಟ್ರ್ ಕಡೆಗೆ ಬರಬೇಕು. ಯಾವಾಗ ನಾವು ಸೆಂಟ್ರ್ ಕಡೆಗೆ, ಕೇಂದ್ರದ ಕಡೆಗೆ, ಸತ್ಯದ ಕಡೆಗೆ ನಾವು ತಿರುಗಿದ್ರೆ, ನಮ್ಮ ದೃಷ್ಟಿಕೋನ ಸತ್ಯ ಆಗಿದ್ದರೆ, ಆಗ ನಾವು ನೋಡೋದೇ ಬೇರೆ, ನಾವು ಇರೋದೇ ಬೇರೆ, ನಾವು ಮಾಡೋದೇ ಬೇರೆ, ಎಲ್ಲ ಬೇರೆಯೇ ಆಗುತ್ತೆ. ಏನು ಇಷ್ಟು ದಿನ ನಡೀತಾ ಇತ್ತು. ಈಗ ನಮ್ಮ ಮೇಲೆ ಭಾಳ ಇನ್ಫ್ಲೂಯೆನ್ಸ್ ಇದೆ. ಅವ್ರನ್ನ ನೋಡು, ಇವ್ರನ್ನ ನೋಡು, ಅವ್ರನ್ನ ನೋಡು. ಯಾಕೆಂದರೆ ನಮಗೆ ಗೊತ್ತಿಲ್ಲ ಹೇಗಿರಬೇಕು ಅಂತ. ಫಾರಿನರ್ಸ್ ಇನ್ಫ್ಲುಯೆನ್ಸ್ ತುಂಬ ಇದೆ, ಟೆಕ್ನಾಲಜಿ ಇನ್ಫ್ಲುಯೆನ್ಸ್ ತುಂಬ ಇದೆ, ಸೈನ್ಸ್ ಇನ್ಫ್ಲುಯೆನ್ಸ್ ತುಂಬ ಇದೆ, ಲಾಜಿಕಲ್ ಆಗಿ ಥಿಂಕ್ ಮಾಡೋ ಬುದ್ಧಿ ಜಾಸ್ತಿ ಇದೆ, ಹೊರಗಡೆ ಜ್ಞಾನ ಜಾಸ್ತಿ ಇದೆ, ಕಮ್ಯುನಿಕೇಷನ್ ಜಾಸ್ತಿ ಆಗಿರೋದ್ರಿಂದ ನಾವು ಹೊರ ವಲಯದಲ್ಲಿ ಹೊರಮುಖವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಸತ್ಯಯುಗ ಹೀಗಾಗಲ್ಲ. ಸತ್ಯಯುಗದಲ್ಲಿ ಬೇಸ್ ಆಲ್ರೆಡಿ ರೆಡಿ ಇದೆ, ಸತ್ಯ ಇದೆ, ಅದ್ರ ಕಡೆಗೆ ಆಕರ್ಷಣೆ ಕಮ್ಮಿ ಇತ್ತು. ಇವಾಗ ಸತ್ಯಯುಗ, ಯಾರಿಗೆ ಸತ್ಯಯುಗ ಬೇಕು, ಯಾರಿಗೆ ಪರಿವರ್ತನೆ ಬೇಕು, ಯಾರಿಗೆ ಸಂಸ್ಕಾರವಂತರಾಗಬೇಕು, ಯಾರು ಸತ್ಯಯುಗದಲ್ಲಿ ಉಳ್ಕೋಬೇಕು, ಅವರೆಲ್ಲ ಆಟೋಮ್ಯಾಟಿಕ್ ಆಗಿ ಆಂತರ್ಯದಲ್ಲಿ ಅವ್ರಿಗೊಂದು ಟ್ರಾನ್ಸ್ಫಾರ್ಮೇಷನ್ ಆಗಿ ಅವರು ಆ ಕಡೆ ತಿರುಗ್ತಾರೆ. ಯಾವಾಗ ನಾವು ಆಲ್ರೆಡಿ ನನಗೆ ಸತ್ಯ ಕಾಣ್ತಾ ಇದೆ, ನನಗೆ ಸೆಂಟ್ರ್ ಕಾಣ್ತಾ ಇದೆ, ನನ್ನ ದಿಕ್ಕು ಗೊತ್ತಾಗಿದೆ, ನನ್ನ ಗುರಿ ಗೊತ್ತಾಗಿದೆ, ನಾನು ಪ್ರತಿಯೊಂದು ಹೆಜ್ಜೆನೂ ಆ ಕಡೆನೇ ಇಡಬೇಕು ಅಂತ ಗೊತ್ತಾಗಿದೆ, ಏನೇನು ತಪ್ಪು ಮಾಡಿದ್ದೆ ಅಂತ ಗೊತ್ತಾಗಿದೆ, ಇದೆಲ್ಲ ನನ್ನನ್ನು ಉದ್ಧಾರ ಮಾಡಲ್ಲ ಅಂತ ಗೊತ್ತಾಗಿದೆ, ಇದರಿಂದ ದೇಹದ ಕಾಯಿಲೆ ಬರುತ್ತೆ, ಇದರಿಂದ ಮನಸ್ಸಿನ ಆರೋಗ್ಯ ಕೆಡುತ್ತೆ, ಸಂಬಂಧಗಳು ಕೆಡುತ್ತೆ, ಇದರಿಂದ ನಮ್ಮ ಒಂದು ಸಂಸಾರ ಏನಿದೆ, ನಾವು ಏನನ್ನು ನಂಬ್ಕೊಂಡಿದ್ದೀವಿ, ಕುಟುಂಬ ಅಂತ ಏನು ನಂಬ್ಕೊಂಡಿದ್ದೀವಿ, ಈ ಇನ್ಸ್ಟಿಟ್ಯೂಷನ್ ಹೇಗೆ ಅದು ಬಂತು ನಮ್ಮ ಭಾರತ ದೇಶದಲ್ಲಿ, ಋಷಿ ಪರಂಪರೆ ಏನು, ಗುರು ಪರಂಪರೆ ಏನು, ಎಲ್ಲವನ್ನು ಬಿಟ್ಬಿಟ್ಟಿದ್ವಿ. ಇವಾಗ ಅದ್ರ ಕಡೆ ಎಲ್ಲ ಗಮನ ಬಂದಿರೋದ್ರಿಂದ ನಮ್ಮ ಜೀವನ ಯಾವ ರೀತಿ ಬೇಕೋ ಆ ರೀತಿ ನಾವು ಸುಸೂತ್ರವಾಗಿ ನಡೆಯೋದಕ್ಕೆ ಒಂದು ಪ್ಲ್ಯಾನ್ ಕೂಡ ಬರುತ್ತೆ. ನಾವು ಮನೆ ಹೇಗೆ ಕಟ್ಟಬೇಕು ಅಂತ. ಇದುವರೆಗೂ ಮನೆ ಕಟ್ತಾ ಇವಾಗ ದೇವ್ರ ಮನೆಗೆ ಜಾಗವೇ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಇತ್ತು. ಬದಲಾವಣೆ ಆಗ್ತಾ ದೇವರಿಗೆ ಜಾಗ ಇಲ್ಲ, ಪ್ಲ್ಯಾನ್ನಲ್ಲಿ ದೇವ್ರ ಮನೆಯೇ ಇಲ್ಲ.
ದೇವ್ರನ್ನ ನಂಬೋದೇ ಇಲ್ಲ, ಧ್ಯಾನ ಮಾಡೋದೇ ಇಲ್ಲ, ಯೋಗ ಅನ್ನೋದು ಇಲ್ಲವೇ ಇಲ್ಲ. ಯಾವಾಗ ನಮಗೆ ವಸ್ತು ಪ್ರಪಂಚದಲ್ಲಿ ಆ ಹೊರಗಡೆ ಓಡಾಡೋದ್ರಲ್ಲಿ, ಹೊರಗಡೆ ತಿನ್ನೋದ್ರಲ್ಲಿ, ಹೊರಗಡೆ ಮಲಗೋದ್ರಲ್ಲಿ, ಹೊರಗಡೆ ಓಡಾಡೋದ್ರಲ್ಲಿ ನಮಗೆ ಯಾವಾಗ ಬಂತೋ ಮನೆ ನಮ್ಗೆ ಇಂಪಾರ್ಟೆಂಟ್ ಆಗಲಿಲ್ಲ, ಸೆಕೆಂಡ್ರಿ ಆಯಿತು. ಮನೆ ಆಯಿತು ಅಥವಾ ಹೋಟ್ಲಾಯಿತು, ಇದು ಯಾರ್ದೋ ಮನೆ ಏನೋ ಆಯಿತು. ಇವಾಗ ನಮಗೆ ಸೆಂಟ್ರ್, ನಾವು ಆ ಕಡೆ ಹೋಗ್ತಾ ಇದ್ರೆ ನಮಗೊಂದು ಸೆಂಟ್ರ್ ಬೇಕು, ನಮಗೂ ಆ ಸೆಂಟ್ರನ್ನ ಕನೆಕ್ಟ್ ಮಾಡೋಕ್ಕೆ. ಅದು ಒಂದು ಮನೆ ಆಗಿರಬೇಕು. ಆ ಮನೆಯಲ್ಲಿ ಏನು ಬಹಳ ಮುಖ್ಯ, ನಮಗೆ ಯೋಗ ಮಾಡೋಕ್ಕೆ ಜಾಗ ಬೇಕು. ಅದಕ್ಕೆ ಜಾಗ ಬಿಟ್ಕೊಳ್ತೀವಿ. ಇಲ್ಲಿ ಪ್ರಾಣಾಯಾಮ ಯೋಗ ಮಾಡೋಕ್ಕೆ ಜಾಗ ಬಿಟ್ಕೊಳ್ತೀವಿ. ನಮಗೆ ಗಾರ್ಡನ್ ಬೇಕು, ಒಳ್ಳೆ ಗಾಳಿ ಬೇಕು, ಗಿಡ ಮರಗಳನ್ನ ಹಾಕ್ತೀವಿ. ನಮಗೆ ದೇವ್ರ ಮನೆ ಬೇಕು, ಕೂತ್ಕೊಂಡು ಧ್ಯಾನ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ಆವಾಗ ಅನಿಸುತ್ತೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಥರ ನಾವು ಚೇಂಜ್ ಮಾಡ್ತೀವಿ. ಇದ್ದಕ್ಕಿದ್ದಂಗೆ ನಾವು ಕೆಳಗೆ ಊಟ ಮಾಡ್ತಿದ್ವಿ. ನಾನೇ ನೋಡ್ತಾ ಇದ್ದಂಗೆ ನಾವೆಲ್ಲ ಎಷ್ಟು ಆರೋಗ್ಯವಾಗಿ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಮನೆಯಲ್ಲಿ ಒಲೆ ಉರಿ ಹಚ್ಚಿ ಕಲ್ಲಿಯಾಗಿ ಅಡುಗೆ ಮಾಡ್ತಾಯಿದ್ರು. ಇದನ್ನು ನಾನು ನೋಡಿದ್ದೀನಿ. ಅದರಿಂದ ಪುನಃ ಅದು ವಾಪಸ್ ಬರಬೇಕಾದ್ರೆ ಆರೋಗ್ಯವಾಗಿ ನಮ್ಮ ಎಲ್ಲ ಕೈ ಕಾಲು ಎಲ್ಲ ನೆಟ್ಟಿಗೆ ಎಲ್ಲ ಸರಿಯಾಗಿ ಆರೋಗ್ಯವಾಗಿ ಒಂದು ಫಾರಮ್ನಲ್ಲಿ ಇರಬೇಕಾದ್ರೆ ಕೆಳಗೆ ಕೂತ್ಕೋಬೇಕಾಗತ್ತೆ. ಇವಾಗ ಕೆಳಗೆ ಕೂತ್ಕೊಳ್ಳೋದನ್ನು ನಾವು ಅಡ್ವೈಸ್ ಅಂತ ತೊಗೊಂಡಿದ್ದೀವಿ. ಕೆಳಗೆ ಕೂತ್ಕೊಂಡು ಊಟ ಮಾಡಿ, ಕೆಳಗೆ ಕೂತ್ಕೊಂಡು ನೀರು ಕುಡೀರಿ, ಕುಕ್ಕರ್ಗಾಲು ಹಾಕ್ಕೊಳ್ಳಿ, ಇದೆಲ್ಲ ಹೇಳಬೇಕಾಗಿದೆ. ಆದರೆ ನಮಗೆ ಯಾವ ರೀತಿ ನಮ್ಮ ಸಹಜವಾಗಿ ನಮ್ಮ ಟಾಯ್ಲೆಟ್ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಎಲ್ಲ ಅದೇ ರೀತಿ ಇರೋದು. ಆರೋಗ್ಯಕ್ಕೆ ಏನು ಬೇಕೋ ಅದು ಇರೋದು. ಇವಾಗ ನಾವು ಈ ಕಡೆ ತಿಳ್ಕೊಂಡ ತಕ್ಷಣ ನಮ್ಮ ಮನೆ ಸ್ಟ್ರಕ್ಚರು, ಪ್ಲ್ಯಾನು ಎಲ್ಲ ಬದಲಾಗತ್ತೆ. ನಾವು ಉಪಯೋಗಿಸೋ ಪಾತ್ರೆಗಳು ಇಂದ ಹಿಡಿದು, ಬಟ್ಟೆ ಬರೆಯಿಂದ ಹಿಡಿದು, ನಮ್ಮ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ, ನಮ್ಮ ವರ್ಕಿಂಗ್ ಇದು ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. ಅದರಿಂದ ಹೊಸ ಮನೆ ಇವಾಗ ಕಟ್ಟಬೇಕಾದ್ರೆ ನಾವು ಪ್ಲ್ಯಾನ್ ಮಾಡಬೇಕು. ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಒಂದು ಜಾಗ, ಶಾಂತವಾಗಿ ಕೂತ್ಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಳಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಒಂದು ಜಾಗ, ಮನೆಯಲ್ಲಿ ಮಲಗುವಾಗ ದೊಡ್ಡ ವಿಶಾಲವಾದ ಒಂದು ಕೋಣೆಗೆ ಗಾಳಿ ಬರುವಂಥದ್ದು, ಇದೆಲ್ಲನೂ ಬಂದಾಗ ನಮಗೆ ಆ ಒಂದು ಅಪಾರ್ಟ್ಮೆಂಟ್ದು ಮನಸ್ಸಿಂದ ಹೊರಟೋಗುತ್ತೆ. ಅಪಾರ್ಟ್ಮೆಂಟ್ ಕಟ್ಟೋ ಅವಶ್ಯಕತೆಯೇ ಆ್ಯಕ್ಚುಲಿ ಇಲ್ಲ. ಅದರಲ್ಲೂ ಕೂಡ ನಮ್ಮ ಇಂಡಿಯಾ ದೇಶದಲ್ಲಿ, ಅದು ಸೌತಲ್ಲಿ ಬೆಂಗಳೂರಿನಲ್ಲಂತೂ ಅಪಾರ್ಟ್ಮೆಂಟ್ ಬೇಕಿಲ್ಲ, ಅಷ್ಟೊಂದು ವಿಶಾಲವಾದ ಜಾಗ ಇದೆ. ಆದರೆ ಏನಾಗಿದೆ, ಎಲ್ಲ ವ್ಯಾಪಾರ ಆಗಿದೆ. ಇದೆಲ್ಲನೂ ಕೂಡ ಹೋಗುತ್ತೆ, ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತಾ ಬರುತ್ತೆ. ಸಾತ್ವಿಕರು ಹೆಚ್ಚಾದಾಗ, ಸತ್ವ ತುಂಬಿದಾಗ, ಎಲ್ಲರಿಗ ದಿಕ್ಕು ಸತ್ಯ ಆದಾಗ, ಸತ್ಯಯುಗದ ಕಡೆಗೆ ಆಲ್ರೆಡಿ ಆ ಫ್ಲೋ ನಡೀತಾ ಇದೆ, ಸ್ಲೋ ಆಗಿ ನಡೀತಾ ಇದೆ. ಅದರ ಆರೋಗ್ಯ, ಅದರ ಒಂದು ಸಂಭ್ರಮ, ಅದರಿಂದ ಸಿಗುವಂತಹ ಏನೇನು ನಮಗೆ ಆ ವ್ಯಾಲ್ಯೂಸ್ ಏನೇನು ಸಿಗುತ್ತೆ, ಅದರ ಮೇಲೆ ಜನಗಳು ಕೂಡ ಬುದ್ಧಿವಂತರಾಗ್ತಾರೆ, ವಿವೇಕಿಗಳಾಗ್ತಾರೆ, ಜ್ಞಾನವಂತರಾಗ್ತಾರೆ. ಅವ್ರಿಗೂ ವ್ಯತ್ಯಾಸ ಗೊತ್ತಾಗತ್ತೆ. ನಿಜವಾಗ್ಲೂ ಇವಾಗ ಸಂಸ್ಕೃತ ಮಾತಾಡೋಕ್ಕೆ ಈಗಿನ ಮಕ್ಕಳು ಇಷ್ಟಪಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕ್ಲಾಸಿಕಲ್ ಮ್ಯೂಸಿಕ್ಕು ಇಂಥದಕ್ಕೆಲ್ಲ ಇಷ್ಟಪಡ್ತಾ ಇದ್ದಾರೆ. ಎಲ್ಲ ಬದಲಾವಣೆ ಆಗ್ತಾ ಇದೆ. ಯಾರು ಗಮನಿಸ್ತಾರೋ ಅವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ ಬೇಕೋ ಅವ್ರಿಗೆ ಕಾಣಿಸುತ್ತೆ, ಯಾರಿಗೆ ನಿಜವಾಗ್ಲೂ ಬೇಕೋ ಅವ್ರು ಹುಡುಕೊಂಡು ಹೋಗ್ತಾರೆ. ಈ ಥರ ಚೇಂಜಸ್ ಕೂಡ ಆಗ್ತಾ ಇದೆ. ಸತ್ಯಯುಗ ಪೂರ್ತಿ ಪ್ರಳಯ ಆದಮೇಲೆ ಬರಲ್ಲ. ಒಂದು ಕಡೆ ಪ್ರಳಯ ಆಗ್ತಾ ಇರಬೇಕು, ಒಂದು ಕಡೆ ಸೃಷ್ಟಿ ಆಗ್ತಾ ಇರಬೇಕು. ನಾವು ನಿಜವಾಗ್ಲೂ ಸತ್ಯಯುಗದ ಕಡೆಗಿದ್ದರೆ ನಾವು ಯಾವತ್ತೂ ನಾಶವಾಗಲ್ಲ, ಹಾಳಾಗಲ್ಲ. ಜನ್ಮ ತಗೊಂಡ್ರೂ ಕೂಡ ಅದೇ ದಾರಿನಲ್ಲಿ, ಅದೇ ಯೋಗದಲ್ಲಿ, ಅದೇ ಸಂಪರ್ಕದಲ್ಲೇ, ಅದೇ ಜನಗಳ ಜೊತೆಗೆ ಮತ್ತೆ ಹುಟ್ಟು ಬರ್ತೀವಿ. ನಾವು ಸತ್ಯದ ಕಡೆಗೆ ಹೋಗ್ತೀವಿ. ಇದು ಸತ್ಯ. ಬಹಳಷ್ಟು ಸಲ ನಮ್ಮ ಜೀವನದಲ್ಲಿ ಕೆಲವೊಂದು ಪಾತ್ರಗಳು ಮುಖ್ಯವಾದ ಭೂಮಿಕೆಯನ್ನ ವಹಿಸ್ತವೆ. ಹಾಗೇನೆ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಭಾಗವಹಿಸಿದವರು ಯಾರು? ಸ್ಪೆಸಿಫಿಕ್ ಆಗಿ ಹೇಳಿ ಅಮ್ಮ. ನಿಮ್ಮ ಗಂಡ ಮಕ್ಕಳನ್ನ ಬಿಟ್ಟು ಇನ್ಯಾರು ನಿಮ್ಮ ಜೀವನದಲ್ಲಿ ಅಷ್ಟೊಂದು ಪರಿಣಾಮವನ್ನ ಬೀರ್ದವರು? ಈಗ ಪ್ರಶ್ನೆನಲ್ಲಿ ಅರ್ಧ ಭಾಗ ಗಂಡ ಮಕ್ಕಳನ್ನ ಬಿಟ್ಟು ಅಂತ ಏನು ಬೇಡ, ಅವ್ರನ್ನೂ ತಗೊಂಡಾಗ್ಲೇ ಅದು ಉತ್ತರ ಕೊಡೋಕ್ಕಾಗೋದು. ಯಾರನ್ನೂ ಬಿಡೋಕ್ಕಾಗಲ್ಲ, ಎಲ್ಲರನ್ನೂ ಸೇರಿಸಿ ತಗೊಳ್ಳೋದು. ಹಾಗೆ ತಗೊಂಡಾಗ ಅಂತಃಸತ್ವ ಅದು ಬಹಳ ಮುಖ್ಯ. ಅದು ಧರ್ಮ. ಅಂತಃಸತ್ವವೇ ನನ್ನಲ್ಲಿರೋ ಧರ್ಮ. ಅಂತಃಸತ್ವವೇ ನನ್ನಲ್ಲಿರುವ ಒಂದು ಸಹಜ ಸ್ವರೂಪ, ಸ್ವಭಾವ. ಇದನ್ನು ಒಂದು ಸತಿ ಕಂಡ್ಕೊಂಡು ಬಿಟ್ಮೇಲೆ ಯಾರು ಯಾವ್ಯಾವ ಟೈಮ್ನಲ್ಲಿ ಎಲ್ಲ ಒಂದೇ ಸಮ ಯಾವಾಗಲೂ ಒಬ್ಬರೇ ಇರೋದಿಲ್ಲ. ನಮ್ಮ ಜೀವನದಲ್ಲಿ ಒಬ್ಬರೇ, ಅದಕ್ಕೆ ಯಾವ ವ್ಯಕ್ತಿಗೂ ಇಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಇನ್ಕ್ಲೂಡಿಂಗ್ ದಿಸ್ ವ್ಯಕ್ತಿತ್ವ, ನೋ ಇಂಪಾರ್ಟೆನ್ಸ್. ಆದರೆ ನಾನು ಇಂಪಾರ್ಟೆನ್ಸ್ ಕೊಡೋದು ಒಂದು ಎನರ್ಜಿ,
ಒಂದು ಶಕ್ತಿ. ಆ ಶಕ್ತಿ ಒಂದೊಂದು ರೂಪ ತಗೊಳುತ್ತೆ. ಒಂದೊಂದು ರೂಪ ತಗೊಂಡು ಒಂದೊಂದು ಟೈಮ್ನಲ್ಲಿ, ಒಂದೊಂದು ಸಂದರ್ಭದಲ್ಲಿ, ಒಂದೊಂದು ಅವಶ್ಯಕತೆ ಬಿದ್ದಾಗ ಆ ಒಂದು ಸ್ಪೆಸಿಫಿಕ್ ಮೊಮೆಂಟಲ್ಲಿ ಆ ಒಂದು ವ್ಯಕ್ತಿ ಒಳಗೆ ಒಂದು ರೂಪ ತಗೊಂಡು ಆ ಎನರ್ಜಿ ಬರುತ್ತೆ. ಅದು ನನ್ನ ಅಂತಃಸತ್ವವನ್ನು ಕೆದಕತ್ತೆ. ನನ್ನ ಒಳಗಡೆಯಿಂದ ನನ್ನ ಭಾವನೆಗಳನ್ನು ಕೆದಕತ್ತೆ. ನನ್ನನ್ನು ಪರಿಪೂರ್ಣತ್ವದ ಕಡೆ ತಗೊಂಡು ಹೋಗುತ್ತೆ. ನಾನು ಏನು ಮಾಡಬೇಕು ಅಂತಿದ್ದೀನಿ ಅದಕ್ಕೆ ಸಪೋರ್ಟಿಂಗ್ ಆಗಿರುತ್ತೆ. ನನ್ನ ಉದ್ದೇಶಗಳನ್ನೆಲ್ಲ ಅದು ಪೂರೈಸೋಕ್ಕೆ ಸಹಾಯ ಮಾಡುತ್ತೆ. ಈ ಥರ ಸ್ಪೆಸಿಫಿಕ್ ಆಗಿ ಒಬ್ಬರು ಅಂತ ಇಲ್ಲ, ಆಯಾ ಮೊಮೆಂಟ್ನಲ್ಲಿ, ಆಯಾ ಟೈಮ್ನಲ್ಲಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಹೇಗೆ ಬರ್ತಾರೆ ಗೊತ್ತಿಲ್ಲ. ಆದರೆ ಆ ಕೆಲಸ ಆಗಬೇಕಾದ್ರೆ ಅವರು ಅಲ್ಲಿ ಇರ್ತಾರೆ, ಅವರಿಂದ ಅದು ಕೆಲಸ ಆಗಿರುತ್ತೆ. ಆ ಟೈಮ್ನಲ್ಲಿ ನಾನು ನೋಡೋದೆಲ್ಲ ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ವಿಶ್ವರೂಪನೇ, ಸಾಕ್ಷಾತ್ ಕೃಷ್ಣನೇ. ಅವನಿಗೆ ಗೊತ್ತು, ಅವನೇನು ಅವತಾರ ತೆಗೆದುಕೊಂಡು ಯುಗ ಪರಿವರ್ತನೆ ಮಾಡೋದಕ್ಕೆ ಅಥವಾ ಯುಗ ಸಂಭವ ಯುಗೆ ಯಾವುದೋ ಯುಗದಲ್ಲಿ ಬಂದು ಆಕಾಶದಿಂದ ಭೂಮಿವರೆಗೂ, ಭೂಮಿಯಿಂದ ಆಕಾಶದವರೆಗೂ ಅವನ ಅಲಂಕಾರ ಮಾಡ್ಕೊಂಡು ಕೊಳಲು ಹಿಡ್ಕೊಂಡು ನಿಂತ್ಕೊಳ್ಳಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದೊಂದು ಎನರ್ಜಿ, ಅದೊಂದು ಕಾನ್ಷಿಯಸ್ನೆಸ್. ಯಾರ ಕಾನ್ಷಿಯಸ್ನೆಸ್ಸು ಜಾಗೃತವಾಗಿದೆ, ಯಾರಲ್ಲಿ ಒಂದು ಅಲರ್ಟ್ನೆಸ್ ಇದೆ, ಯಾರಿಗೆ ಆ ಒಂದು ಪರಿಸರದ ಒಂದು ಅವಶ್ಯಕತೆಯ ಬಗ್ಗೆ ಪರಿವಿದೆ, ಯಾರು ಅಲರ್ಟ್ ಆಗಿದ್ದಾರೆ, ಜಾಗೃತರಾಗಿದ್ದಾರೆ, ಅವ್ರ ಮೂಲಕ ಆ ಪರಮಾತ್ಮ ಬರ್ತಾನೆ. ನನಗೆ ಗೊತ್ತು. ಆ ಬಂದಾಗ ಅದು ಸಹಾಯನೋ ಸಹಕಾರನೋ ಅದು ಯಾವ ರೂಪದಲ್ಲೋ ಅವ್ರಿಗೆ ಏನು ಪ್ರೇರಣೆ ಕೊಡ್ತಾನೋ ಅದು ನನ್ನ ಜೊತೆಗೆ ನಿಲ್ಲುತ್ತೆ. ಆ ಟೈಮ್ನಲ್ಲಿ ಸಂಪೂರ್ಣವಾಗಿ ನನಗೆ ಇವರೇ ಪರಮಾತ್ಮ, ಇವರೇ ಈ ಟೈಮಿಗೆ ಬಂದಿದ್ದಾರೆ, ಇವರೇ ಅವ್ರು ಯಾವ ರೋಲಾದರೂ ತೊಗೊಂಡಿರಲಿ, ಅವ್ರು ಯಾವ ಕರ್ಮನಾದ್ರು ಮಾಡಿರಲಿ, ಅವ್ರು ಯಾರೇ ಆಗಿರಲಿ, ಅವ್ರ ಅಡ್ರೆಸ್ಸು ಇದು ಯಾವುದು ಮುಖ್ಯ ಆಗಲ್ಲ. ಅವ್ರ ಹೆಸರು, ಅಡ್ರೆಸ್ಸು, ಅವ್ರ ವ್ಯಕ್ತಿತ್ವ, ಅವ್ರ ಹಿಸ್ಟ್ರಿ ಯಾವುದು ಮುಖ್ಯ ಆಗಲ್ಲ. ಅವರ ಪ್ರೇರಣೆ ನನ್ನ ಪ್ರೇರಣೆ ಒಂದಾಗಿರುತ್ತೆ, ಅವ್ರ ಇಂಟೆನ್ಷನ್ ನನ್ನ ಇಂಟೆನ್ಷನ್ ಒಂದಾಗಿರುತ್ತೆ. ಸಡನ್ನಾಗಿ ಅವರು ಯಾವುದೋ ಒಂದು ಪ್ರೇರಣೆ ಮೇಲೆ ಬಂದಿರ್ತಾರೆ, ನನಗೂ ಇದು ಮಾಡಬೇಕು ಅಂತ ಅವ್ರಿಗೆ ಅನಿಸಿರುತ್ತೆ. ಆ ಥರ ಇವತ್ತುವರೆಗೂ ಎಷ್ಟೋ ಚಿಕ್ಕ ಕಾರ್ಯ ದೊಡ್ಡ ಕಾರ್ಯ ಅಂತಲ್ಲ, ಆದರೆ ಎಫೆಕ್ಟ್ ಮಾತ್ರ ಒಂದೇ. ಆ ಟೈಮ್ನಲ್ಲಿ ಅವರು ಹಾಜರಿರ್ತಾರೆ. ಸ್ಪೆಸಿಫಿಕ್ ಮೊಮೆಂಟ್ಸ್ನಲ್ಲಿ ಸ್ಪೆಸಿಫಿಕ್ ಪೀಪಲ್ with specific roles, with specific energy, with for a specific work, right time, right action, right purpose ಬಂದೇ ಬರ್ತಾರೆ. ಇದು ಒಂಥರ ಲಾ ಆಫ್ ಅಟ್ರಾಕ್ಷನ್. ಇದು ಕೂಡ ಇದು ಪರಮಾತ್ಮನೇ ಅದು ಅರೇಂಜ್ಮೆಂಟ್. ಇದೊಂಥರ ಅಟ್ಯೂನ್ಮೆಂಟು. ಈ ಅಲೈನ್ಮೆಂಟ್ ಯಾವಾಗ ಅರ್ಥ ಆಗುತ್ತೆ ಅಂದರೆ, ನಾನು ಯಾವಾಗ ನನ್ನೊಳಗಡೆ ಇಂಟಿಗ್ರೇಟೆಡ್ ಆಗಿರ್ತೀನಿ, ನನ್ನೊಳಗೆ ನಾನು ಯೋಗದಲ್ಲಿರ್ತೀನಿ, ಪರಮಾತ್ಮನ ಸಂಘದಲ್ಲಿರ್ತೀನಿ. ಅವನಿಗೆ ಗೊತ್ತು ಯಾರನ್ನ ಯಾವ ಟೈಮ್ನಲ್ಲಿ ಕರಿಬೇಕು, ಯಾರ ಮೂಲಕ ಏನು ಮಾಡಬೇಕು, ಎಷ್ಟು ಮಾಡ್ಬೋದು, ಎಷ್ಟಾಗತ್ತೆ, ಇದೆಲ್ಲ ಒಂದು ಕೂಡ ನಮ್ಗೆ ಆ ಮೊಮೆಂಟಲ್ಲಿ ಬರುತ್ತೆ. ಆ ಮೊಮೆಂಟ್ಗೆ ಏನು ಬೇಕು ಆ ಜ್ಞಾನನ ಅವನು ಬೆಳಕಿನ ಥರ ಟಾರ್ಚ್ ಹಿಡಿದು ತೋರಿಸ್ದಂಗೆ ತೋರಿಸ್ತಾನೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಬ್ಬರು ಅಂತ ಇಲ್ಲ. ಆಯಾ ಟೈಮಿಗೆ ಒಂದೊಂದು ಸತಿ ಹೊಳೆಯುತ್ತೆ. ಯಾರ್ದೋ ಮಾತಲ್ಲಿ ಯಾರೋ ಮಾತಾಡ್ತಿರ್ತಾರೆ, ಅದರಲ್ಲಿ ನನಗೇನೋ ಹೊಳೆಯುತ್ತೆ. ಹೀಗೆ ಬಂತು, ಅವರಿಂದನೇ ನನಗೆ ಬಂತು. ಅವ್ರಿಗೆ ಆ ಥರ ಹೇಳಬೇಕಾದ ಸಂದರ್ಭ ಬರುತ್ತೆ. ನಾನು ಅದೇ ಅಂದ್ಕೊಂಡೆ, ಮೊನ್ನೆ ಒಂದು ಫೋನ್ ಬಂದಾಗ ಸ್ವಲ್ಪ ಪಪ್ಪಗೆ ಕಸಿಫಿಸಿ ಆಗಿತ್ತು, ಹುಷಾರಿಲ್ಲ ಅಂತ. ಅವ್ರು ಏನೇನೋ ಹೇಳಬೇಕು ಅಂತಿದ್ರಲ್ಲ, ಅದೆಲ್ಲ ಆ ಟೈಮ್ನಲ್ಲಿ ಬಾಯಿನಲ್ಲಿ ಬರುತ್ತೆ. ಹುಷಾರಿಲ್ಲದೆ ಇದ್ದರೆ ಕೋಪ ಬರುತ್ತೆ, ಇನ್ನೇನು ಸಹಜ ಅದು ಬರೋದಲ್ವಾ. ಅವ್ರ ಫೋನ್ ಆವಾಗ ನಾನು ಏನು ಅಂದ್ಕೊಂಡೆ, ನಾನು ಧ್ಯಾನ ಮಾಡಿದಾಗ ನಾನು ಏನು ಅಂತ ಮಾಡ್ತೀನಿ, ಏನೇ ನಡೀತಾ ಇದ್ರೂ ಒಂದು ಮೋಡದ ಥರ ಬಂದು ಹೋಗುತ್ತೆ. ಯಾವುದು ಶಾಶ್ವತ ಅಲ್ಲ, ಬರುತ್ತೆ ಹೋಗುತ್ತೆ. ಒಂದೇ ಸಿಚುಯೇಷನ್ 24 ಗಂಟೆ ಇರಲ್ಲ, ಬರುತ್ತೆ ಹೋಗುತ್ತೆ. ನಾವೇನು ಮಾಡಬೇಕು ಆವಾಗ? ಡೂ ನಾಟ್ ಇವ್ಯಾಲ್ಯೂಯೇಟ್ ಎನಿಥಿಂಗ್, ಡೂ ನಾಟ್ ಜಡ್ಜ್ ಎನಿಥಿಂಗ್, ಜಸ್ಟ್ ಎಂಬ್ರೇಸ್ ವಾಟ್ ಎವರ್ ಪ್ಲೆಸೆಂಟ್ ಥಿಂಗ್ಸ್ ಆರ್ ಅನ್ಪ್ಲೆಸೆಂಟ್, ಬೋತ್ ಲೈಕ್ ಸೇಮ್ ಅಲೈಕ್ ಅಂತ. ಯಾವಾಗ ನಾನು ಈ ಪ್ರಿನ್ಸಿಪಲ್ನಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಡೀಪಾಗಿ ಮೆಡಿಟೇಷನ್ ಆಗುತ್ತೆ. ಕಣ್ಣು ತೆಗೆದಾಗಲೂ ಜೀವನನೇ ಒಂದು ಧ್ಯಾನ ಆದಮೇಲೆ ಫೋನ್ ತೊಗೊಂಡಾಗ ಸೇಮ್ ಪ್ರಿನ್ಸಿಪಲ್, ಫೋನ್ ಇಟ್ಕೊ. ಅವ್ರು ಏನೇ ಅಂದ್ರೂ ಡೂ ನಾಟ್ ಜಡ್ಜ್. ವಾಟ್ ಎವರ್ ಸ್ಟೇಟ್ ಹೀ ಈಸ್ ಇನ್, ಲೆಟ್ ಹಿಮ್ ಸ್ಪೀಕ್ ಔಟ್, ಲೆಟ್ ಹಿಮ್ ಟಾಕ್, ಬರಲಿ. ಅದು ಬಂದಾಗ ಡೂ ನಾಟ್ ಇವ್ಯಾಲ್ಯೂಯೇಟ್, ಡೋಂಟ್ ಟೇಕ್ ಇಟ್, ಡೋಂಟ್ ಅದ್ರ ಬಗ್ಗೆ ವರಿ ಮಾಡಬೇಡ, ಚಿಂತೆ ಮಾಡಬೇಡ. ಅವ್ರಿಗೆ ಅದಷ್ಟು ಹೇಳಕ್ಕೆ ಸಪೋರ್ಟ್ ಮಾಡೋಂಗಿದ್ರೆ, ಸಪೋರ್ಟಿಂಗ್ ಆಗಿ ಪಾಸಿಟಿವ್ ಆಗಿ ಏನಾದ್ರು ಹೇಳೋಗಿದ್ರೆ ಇದೇ ಸುಮ್ಮನೆ ಕೇಳು.
ಮೆಡಿಟೇಷನ್ನಲ್ಲಿ ಹೇಗೆ ಯಾವುದನ್ನು ಅಪ್ಲೈ ಮಾಡಿ ಧ್ಯಾನ ಮಾಡ್ತೀನೋ ಓಪನ್ ಐ ಮೆಡಿಟೇಷನ್ ಥರ ನಾನು ಆ ಸಿಚುಯೇಷನ್ನಲ್ಲಿ ಡೀಲ್ ಮಾಡಿದಾಗ ಆ ಸಿಚುಯೇಷನ್ ನನ್ನನ್ನು ಅಲ್ಲಾಡಿಸಲ್ಲ, ಆ ವ್ಯಕ್ತಿ ನನ್ನನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಯಾರು ಯಾರ ಮೇಲೂ ಏನು ನನ್ನನ್ನು ಮುಟ್ಟಕ್ಕಾಗಲ್ಲ. ಆ ಥರ ಸ್ಟಡಿಯಾಗಿರೋಕ್ಕೆ ಸಾಧ್ಯ ಆಗಿದೆ ಅಲ್ವಾ? ದಟ್ ಈಸ್ ಹೌ ವಿ ಶುಡ್ ಟೇಕ್. ಅದರಿಂದ ಯಾವ ವ್ಯಕ್ತಿನೂ ಅಲ್ಲ, ಒಂದೊಂದ್ಸತಿ ಸಂದರ್ಭಗಳೇ ವ್ಯಕ್ತಿಗಿಂತ ದೊಡ್ಡದಾಗಿ ಮಹಾನ್ ಶಕ್ತಿಯಾಗಿ ಕೆಲಸ ಮಾಡಿದೆ. ಸಂದರ್ಭ, ಯಾರ್ದೋ ಸಂದರ್ಭ ನನ್ನ ಮೇಲೆ ಪರಿಣಾಮ ಬೀರಿದೆ, ಯಾರ್ದೋ ಪ್ರಾಬ್ಲಮ್ಮಿಂದ ನಾನು ಕಲ್ತಿರ್ತೀನಿ, ಇನ್ಯಾರ್ದೋ ಒಂದು ತಪ್ಪು ನಡವಳಿಕೆಯಿಂದ ನನಗೆ ಒಳ್ಳೆ ವಿಚಾರಗಳು ಬಂದಿದೆ, ಹೀಗೆ ಮಾಡಬಾರ್ದು ಅಂತಲಾದ್ರೂ ಅಲ್ವಾ? ಆ ಥರ ಒಂದು ಪರ್ಸನ್ ಯಾರಿಗೂ ಕೊಡಲ್ಲ. ಸಾವಿರಾರು ನಾವು ಎಷ್ಟೆಷ್ಟು ಓಪನ್ ಆಗ್ತೀವೋ ಅಷ್ಟಷ್ಟು ಥರದಲ್ಲಿ ಬಂದು ಜನ, ಸಿಚುಯೇಷನು ಎಲ್ಲವೂ ಕೂಡ ನಮ್ಮನ್ನು ರೂಪ ಕೊಡುತ್ತೆ. ವಿ ಹ್ಯಾವ್ ಟು ಬಿ ಓಪನ್ ಟು ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ವಾಟ್ ಎವರ್ ಹ್ಯಾಪನ್ಸ್.